ಈಗ ಆ ವಿಷಯ ಯಾರಿಗೆ ಹೇಳ್ಕೊಳ್ಳೋ ಪರಿಸ್ಥಿತಿ ಇರಲ್ಲ. ಅವ್ನು ಒಂದು ಕ್ಲೋಸ್ ಫ್ರೆಂಡ್, ನೀನು ಚೆನ್ನಾಗಿದ್ದೀನಿ ನೋಡೋಕ್ಕೆ, ಯಾಕೆ ಹೀಗಾಗಿದ್ಯಾ ಅಂತ. ಫ್ರೆಂಡ್ಸ್, ನೀ ಯಾರಿಗೆ ಹೇಳಬೇಡ, ಈಗ ನನ್ನ ಮನಸ್ಸಿನ ಮಾತು ನಿನಗೆ ಹೇಳ್ತೀನಿ, ನಾನು ಹ್ಯಾಗೆ ಮಾಡ್ಲಿಕ್ಕೆ ಗೊತ್ತಾಗ್ತಿಲ್ಲ ಅಂತ. ಅವಾಗೇನಂತ ಏನಾಗಿದೆ ಅದು, ನಾನು ಊಟ ಮಾಡುವಾಗ ಅಲ್ಲೇ ತಿಂದಿದ್ದೀನಿ, ಅದಕ್ಕೆ ನಾನು ಇವತ್ತು ಸಾಯ್ತೀನೋ ನಾಳೆ ಸಾಯ್ತೀನೋ ಗೊತ್ತಾಯ್ತು. ಪದೇ ನಿದ್ದೆ ಮಾಡಲ್ಲ, ಏನು ಮಾಡಲ್ಲ ಮನುಷ್ಯ ನೋಡಿ, ಕರೆಕ್ಟಾಗಿ ಪ್ರಾಪರಾಗಿ ಊಟ ಮಾಡದೇ ಇದ್ದಾಗ, ಕರೆಕ್ಟಾಗಿ ನಾವು ರೆಸ್ಟ್ ಪಡೆದೇ ಇದ್ದಾಗ, ಅಥವಾ ನಾವು ಏನು ನಮ್ಮ ಏಕಾಗ್ರತೆಯಲ್ಲಿ ನಾವೇ ಇದ್ದಾಗ ಮತ್ತು ಕೆಲಸದಲ್ಲಿ ನಮಗೆ ಭಾಗಿ ಇದ್ದಾಗ ಆಟೋಮೆಟಿಕ್ಲಿ ಅದು ಮನುಷ್ಯನಿಗೆ ಒಂಥರ ಒಂದು ನೋವು ಕಾಣಿಸುತ್ತೆ. ಸೊ ಒಂದು ದಿವಸ ಏನಾಗುತ್ತೆ, ಅವ್ನ ಫ್ರೆಂಡ್ ಭಾಳ ಅವನು ಆ್ಯಕ್ಟಿವ್ ಇರ್ತಾನೆ, ಇತ್ತಂದು ಸ್ವಲ್ಪ ಮಾನಸಿಕ ಇದೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ ಆಸ್ಪತ್ರೆಗೆ. ಸೈಕ್ಯಾಟ್ರಿಕ್ ಡಿಪಾರ್ಟ್ಮೆಂಟ್ ಅಂತ ಇರುತ್ತೆ, ಅವ್ರಿಗೆ ಗೊತ್ತಿರುತ್ತೆ ಸೈಕ್ಯಾಟ್ರಿಕ್ ಡಿಪಾರ್ಟ್ಮೆಂಟ್ಸ್ ಯಾಕಪ್ಪ ಬಂದಿದ್ದಾರೆ ಗೊತ್ತಾಗ ಫಸ್ಟ್. ಅದಕ್ಕೆ ಅಂತಾರೆ ಕೇಸ್ ಸ್ಟಡೀಸ್ ಅಂತೀವಿ. ಬಂದಿದ್ದೀರಾ, ಆಮೇಲೆ ಈ ಒಂದು ಸಂಸ್ಥೆಯ ಪ್ರಯೋಜನಗಳನ್ನು ಪಡೆಯುವಂತಹ ಫಲಾನುಭವಿಗಳು ಇಲ್ಲಿ ಎಲ್ಲರೂ ಇದ್ದೀರಾ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ನಮಸ್ಕಾರ ಮಾಡ್ತೀನಿ. ಸೊ ಯೂಶ್ವಲಿ ಇವತ್ತು ಪ್ರತಿ ಮೇ 24ರಂದು ನಾವು ಜಾಗತಿಕ ಸ್ಕಿಜೋಫ್ರೆನಿಯಾ ದಿನವನ್ನು ನಾವು ಆಚರಣೆ ಮಾಡ್ತೀವಿ. ನಾಳೆ ರಜೆ ಇರೋದ್ರಿಂದ ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅಂತೇಳಿ ನಮ್ಮ ಡೈರೆಕ್ಟರ್ ಮೇಡಮ್ ಮತ್ತು ಸರ್ ಅವರು ಪ್ರಸ್ತಾಪ ಮಾಡಿದರು. ಸೊ CRC ಜೊತೆ ನಾವ್ಯಾಕಿದ್ದೀವಿ ಅಂತ ಪಾಲಕರಿಗೆ ಮತ್ತು ಫಲಾನುಭವಿಗಳಿಗೆ ಒಂದು